ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದ ಬೆನ್ನಲ್ಲೇ ರಾಜ್ಯ ಅಲ್ಲದೆ ದೇಶಾದ್ಯಂತ ಸಿಲಿಂಡರ್ಗಳ ಕೊರತೆ ಶುರುವಾಗಿದೆ. ಅದರಲ್ಲೂ ಕೂಡ ಹೋಟೆಲ್ಗಳ ಮಾಲೀಕರು ನಿಜಕ್ಕೂ ಕೂಡ ಒಂದು ರೀತಿ ಶಾಕ್ ಆಗಿರ್ತಕ್ಕಂಥದ್ದು ನನ್ನ ದೃಶ್ಯಗಳಲ್ಲಿ ಗಮನಿಸ್ಬೋದು. ಇವಾಗ ನಾನೀಗ ಚಿತ್ರದುರ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ಪ್ರಸಾದ ಹೋಟೆಲ್ನಲ್ಲಿದ್ದೀವಿ. ನಿತ್ಯ ಈ ಒಂದು ಹೋಟೆಲ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಟಿಫನ್ನು ಊಟ ಮಾಡಲಿಕ್ಕೆ, ಸಂಜೆ ಸ್ನ್ಯಾಕ್ಸ್ ಊಟ ಮಾಡಲಿಕ್ಕೆ, ಮತ್ತು ಊಟನೂ ಕೂಡ ಸಂಜೆನೂ ಊಟ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಈ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆ ಬೇರೆ ಕಡೆಯಿಂದ ಬಂದಂತಹ ಜನರು ಕೂಡ ಈ ಒಂದು ಹೋಟೆಲ್ಗೆ ನಿತ್ಯನೂ ಕೂಡ ಭೇಟಿ ಕೊಡ್ತಾರೆ. ಆದರೆ ಏನು ಸಿಲಿಂಡರ್ಗಳ ಕೊರತೆಯಿಂದಾಗಿ ಕೆಲವರಲ್ಲಿ ಆತಂಕ ಕೂಡ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಜೊತೆ ಈಗ ಇಲ್ಲಿ ಈ ಒಂದು ಹೋಟೆಲ್ನ ಮಾಲೀಕರು ಹಾಗೂ ಹೋಟೆಲ್ ಮಾಲೀಕರ ಸಂಘದ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ದೀಪು ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಲಿಂಡರ್ಗಳ ಕೊರತೆ ವಿಚಾರ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಹೋಟೆಲ್ಗೆ? ಸರ್, ತುಂಬ ಎಫೆಕ್ಟ್ ಆಗಿದೆ ಸರ್. ನಮ್ಮ ಹೋಟ್ಲಿ ಎಲ್ಲವೂ ಕೂಡ ಅಗತ್ಯ ವಸ್ತುಗಳು, ಅದರಲ್ಲಿ ಗ್ಯಾಸು ಫಸ್ಟ್ ಅಗತ್ಯ ವಸ್ತು. ಬೆಳಗ್ಗೆ ನಾವು ಒಲೆ ಹಚ್ಚೋದೇ ಗ್ಯಾಸಿಂದ ಸರ್. ಗ್ಯಾಸಿಲ್ಲ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮದು ಒಂದೇ ಹೋಟ್ಲ್ ಅಂತೆಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಡೆಯೂ ಕೂಡ ಇದೇ ಪ್ರಾಬ್ಲಮ್ ಆಗೋದ್ರಿಂದ ಆಮೇಲೆ ಏನಂದರೆ ಹೋಟ್ಲು ಅಗತ್ಯ ವಸ್ತುಗಳು ಆದ್ದರಿಂದ ಈ ಪ್ರತಿಯೊಬ್ಬರು ಕೂಡ ಹೋಟ್ಲನ್ನು ಇದು ಮಾಡ್ಕೊಂಬರ್ತಾರೆ. ನಮಗೆ 30-40% ಜನ ನಮ್ಮ ಹೋಟ್ಲನ್ನು ಅವಲಂಬಿಸಿದ್ದಾರೆ ಸರ್ ಎಲ್ಲರೂ ಕೂಡ. ಯಾಕಂದರೆ ಬೇರೆಯವ್ರಿನ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಆಮೇಲೆ ಹಾಸ್ಪಿಟ್ಲ್ ಹತ್ರ ಇರೋದ್ರಿಂದ ಪೇಷಂಟ್ಸ್ಗಳು ಬರ್ತಾರೆ. ಇವರೆಲ್ಲದೂ ಕೂಡ ತುಂಬ ತೊಂದರೆ ಆಗುತ್ತೆ ಸರ್. ನಿಮ್ಮದೇ ಮಾಲೀಕತ್ವದಲ್ಲಿ ಜಿಲ್ಲೆ ನಗರದಲ್ಲೇ ಸದ್ಯಕ್ಕೆ ಉಪಾಧ್ಯ ಒಂದಿದೆ, ಪ್ರಸಾದಂ 2 ಹೋಟ್ಲು ದೊಡ್ಡ ಹೋಟ್ಲುಗಳು ಇದ್ದಾವೆ. ನಿತ್ಯ ನಿಮಗೆ ಎಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ? ಈಗ ಎಷ್ಟು ಕೊರತೆ ಆಗ್ತಾಯಿದೆ ಸರ್? ನಮಗೆ 2 ಹೋಟ್ಲಿಂದ ಸೇರಿ 8 ಸಿಲಿಂಡರ್ ಬೇಕು ಸರ್. ನಮಗೆ ಕೊಡ್ತಿರೋದು 5ರಿಂದ 6 ಕೊಡ್ತೀವಿ ಸರ್. 2 ಹೋಟ್ಲಿಂದ ಸೇರಿ 6 ಕೊಡ್ತಿದ್ದಾರೆ. ಇವತ್ತು ಕೊಡ್ತೀವಿ ಅಂದರೆ ನಾಳೆ ಇನ್ನೂ ಕಮ್ಮಿ ಆಗುತ್ತೆ ಅಂತಾರೆ. ನಾಡ್ದು ಇಲ್ಲ ಅಂದ ಕೂಡಲೇ ನಾವು ಏನು ಮಾಡೋಕ್ಕಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ತುಂಬ ಆತಂಕ ವ್ಯಕ್ತಪಡಿಸ್ತೀವಿ ನಾವು. ತುಂಬ ಆತಂಕವಾಗಿದೆ, ಏನು ಮಾಡಬೇಕು ಏನು ಅಂತೇಳಿ. ಯಾಕಂದರೆ ಲೇಬರ್ಸ್ ಯಾರು, ಅವ್ರದ್ದು ಕೂಡ ಫ್ಯಾಮಿಲಿ ನಡಿಬೇಕು, ನಮ್ಮದು ಕೂಡ ವ್ಯವಹಾರ ನಡಿಬೇಕು. ಇದೆಲ್ಲವೂ ಕೂಡ ತುಂಬ ನಮಗೆ ಇದಾಗಿದೆ ಸರ್. ಎಸ್ಪೆಷಲಿ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಅಂತಂದರೆ ಹೋಟೆಲ್ಗಳು ನಡೆಯೋದೇ ಇಲ್ಲ ಸರ್. ಜೊತೆಗೆ ಈಗ ಏನಂದರೆ ಮೆನುಲಿ ಏನಾದರೂ ಬದಲಾವಣೆ ಆಗಿದೆ ಈಗ ಸಿಲಿಂಡರ್ ಡೌನ್ ಆಗಿರೋದಕ್ಕೆ? ಸರ್ ಇಲ್ಲ, ಮೆನು ಎಲ್ಲ ತುಂಬ ಕಮ್ಮಿ ಆಗಿದೆ. ನಾಳೆ ಇನ್ನೂ ಕಮ್ಮಿ ಆಗ್ತಿದೆ. ಕೆಲವು ಹೋಟ್ಲಲ್ಲಿ ಏನು ಮಾಡಿದ್ದಾರೆ ಟೈಮಿಂಗ್ಸ್ ಮಾಡ್ತಿದ್ದಾರೆ, ಕೆಲವು ಹೋಟ್ಲಲ್ಲಿ ಲಿಮಿಟ್ಸ್ ಮಾಡಿದ್ದಾರೆ ಸರ್ ಐಟಮ್ಗಳೆಲ್ಲ. ಕೆಲವೊಂದು ಸಣ್ಣ ಪುಟ್ಟ ಹೋಟ್ಲ್ ಇಲ್ಲ ಅಂದ್ಬಿಟ್ಟು ಹೇಳಿ ಇವತ್ತು ಓನರ್ಗಳು ಗ್ಯಾಸ್ ಸಿಲಿಂಡ್ರ್ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ಬರ್ತೀವಿ ಸರ್. ಸಣ್ಣ ಪುಟ್ಟವರೆಲ್ಲ ಏನೋ ಒಂದು ಸಿಲಿಂಡ್ರ್ ಇಟ್ಕೊಂಡ್ಬಿಟ್ಟು ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಹೇಳಿ ಎಲ್ಲ ಬರ್ತೀವಿ ಸರ್. ಇವತ್ತು ಕೆಲವೊಂದು ಹೋಟ್ಲೆಲ್ಲ ಬಾಗಿಲು ಹಾಕ್ಯಾರ ಸರ್. ನಿಮ್ಮ 2 ಹೋಟೆಲ್ಗಳಲ್ಲಿ ಇತ್ತೀಚೆಗೆ ಯಾವ ರೀತಿ ಮೆನು ಇತ್ತು ಸರ್? ಈಗ ಸಿಲಿಂಡರ್ ಕೊರತೆಯಿಂದಾಗಿ ಮೆನು ಯಾವ ರೀತಿ ಚೇಂಜ್ ಆಗಿದೆ ಸರ್? ಮಿನಿಮಮ್ 50% ನಾವು ಮೆನು ಎಲ್ಲ ಕಮ್ಮಿ ಮಾಡಿವಿ ಸರ್. ಮಧ್ಯಾಹ್ನದ ಹೊತ್ತು ಊಟ ಟೈಮಲ್ಲಿ ನಮ್ಮ ದೋಸೆ ಎಲ್ಲ ಸ್ಟಾಪ್ ಆಗಿದೆ. ಆಮೇಲೆ ಕೆಲವೊಂದು ಐಟಮ್ಗಳೆಲ್ಲ 10-10:30 ಕ್ಲೋಸ್ ಆಗುತ್ತೆ. ಸಾಯಂಕಾಲ ಕೂಡ ನಾವು ಬೇಗ ಬಾಗಿಲಾಗ್ತೀವಿ ಸರ್. ಯಾಕಂದರೆ ಸ್ವಲ್ಪ ಕಸ್ಟಮರ್ ಕಮ್ಮಿ ಇದ್ಕೊಂಡು ನಮ್ಗೆ ಗ್ಯಾಸ್ ಅಂತ ಉರಿಲೇಬೇಕು. ಹಾಗೆ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಬೇಗನೂ ಕೂಡ ಬಾಗಿಲಾಗ್ತೀವಿ ಸರ್. 2 ಹೋಟೆಲ್ಗೆ ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆಯಿಂದ ಕೂಡ ಸುಮಾರು ಜನ ಬರ್ತಾರೆ ಸರ್. ಸಾವಿರಾರು ಜನ, ನಿತ್ಯ ಸಾವಿರಾರು ಜನ ಬರ್ತಾರೆ. ಒಂದು ರೀತಿ ಎಫೆಕ್ಟ್ ಯಾವ ರೀತಿ ಆಗ್ತೈತಿ ನಿಮಗೆ ಅಂತ? ಸರ್ ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಟೂರಿಸ್ಟ್ ಅವ್ರು ಬರ್ತಾರೆ, ಇನ್ನೊಂದೇನು ಟ್ರಾವೆಲ್ ಮಾಡೋರು ಕೂಡ ಬರ್ತಾರೆ. ಅವ್ರಿಗೆಲ್ಲರೂ ಕೂಡ ಏನು ಟಿಫನ್ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಸರ್. ಯಾಕಂದರೆ ಇವತ್ತು ಶುಗರ್ ಅವ್ರು ಇರ್ಬೋದು, ಏಜ್ ಆದವ್ರು ಇರ್ಬೋದು, ಏನೇ ಇದ್ರೂ ಕೂಡ ಟಿಫನ್ನು ಹೊಟ್ಟೆಗೆ ಬೇಕೇ ಬೇಕು ಸರ್. ಆದ್ದರಿಂದ ಅವ್ರಿಗೆ ಏನೂ ಇಲ್ಲ ಅಂದ್ಕೊಳ್ಳಿ ಏನಾಗ್ಬಿಡುತ್ತೆ ಅಂದರೆ ಇದು ಏನು ಮಾಡೋಣ ಅಂದ್ಬಿಟ್ಟು ಹೇಳಿ ಗೊತ್ತಾಗಲ್ಲ ಸರ್. ಯಾಕಂದರೆ ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಅಂತ ಬರ್ತಾರೆ. ಇಲ್ಲಿ ಬಂದ್ಕೊಳ್ಳಿ ಏನಿರಲ್ಲ. ಇದೆಲ್ಲವೂ ಕೂಡ ತೊಂದರೆ ಆಗುತ್ತೆ ಸರ್. ನಮ್ಮಲ್ಲಿ ಇವಾಗ ಐಟಮ್ ಕಮ್ಮಿ ಮಾಡ್ರೂ ಕೂಡ ನಾನು ಲೇಬರ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ನಾವು ಲೇಬರ್ ಕಳ್ಸೋಕ್ಕಾಗಲ್ಲ, ಮಾಡೋಕ್ಕಲ್ಲ, ಲೇಬರ್ ಇಟ್ಕೊಳ್ಳೇಬೇಕು. ಒಂದಕ್ಕೊಂದು ಲಿಂಕ್ ಸರ್ ಇದೆ. ಆದ್ದರಿಂದ ಆದಷ್ಟು ಬೇಗ ಯುದ್ಧ ಮುಗಿದ್ಬಿಟ್ಟು ನಮಗೆ ಗ್ಯಾಸ್ ಸರಿಯಾಗಿ ಬರೋ ಮಾಡಲಿ ಅಂತಬಿಟ್ಟು ಹೇಳಿ ಎಲ್ಲರೂ ಕೂಡ ನಮ್ಮ ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಗಳೆಲ್ಲ ಹೋಗಿದೆ ಸರ್. ಇವತ್ತು ಡೆಲ್ಲಿಲಿ MP ಇಟ್ಕೊಂಡ್ಬಿಟ್ಟು ಮಿನಿಸ್ಟ್ರಿ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ ಸರ್ ಇವತ್ತು. ಸರ್, ಈ ವಾಹಿನಿ ಮೂಲಕ ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್? ಏನಂದರೆ ನೀವೆಲ್ಲ ಟಿ ವಿ ಮಾಧ್ಯಮದವರು ನಾವಿಲ್ಲಿ ಏನು ಹೇಳ್ತೀವೋ ಅದು ಹೋಗ್ಬಿಟ್ಟು ಎಲ್ಲ ಸೆಂಟ್ರಲಾಗಲಿ ಸ್ಟೇಟಾಗಲಿ ಎಲ್ಲರೂ ಕೂಡ ಗೊತ್ತಾಗುತ್ತೆ. ನಮ್ಮ ಕಷ್ಟ ನಮ್ಮ ಗ್ರಾಹಕರಿಗೆ ಕೂಡ ನೀವು ಗೊತ್ತಾಗೋದು ನಿಮ್ಮಿಂದ ಮೂಲಕಂದೆ ಸರ್. ಹಾಗಾಗಿ ನಾವು ಇಷ್ಟು ಹೇಳ್ತಿರೋದು, ಗ್ರಾಹಕರು ಸಹಕರಿಸ್ಬೇಕು. ಹಾಗೆ ಹೆಚ್ಚಾಗಿ ಗೌರ್ಮೆಂಟವ್ರು ನಮ್ದು ಏನು ಕಷ್ಟ ಇರುತ್ತೋ ಅದನ್ನೆಲ್ಲ ನಿಭಾಯಿಸ್ಬೇಕಂತ. ಯಾಕಂದರೆ ಇಷ್ಟು ವರ್ಷದ ತನಕ ಎಲ್ಲವೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಇದನ್ನು ಸಪೋರ್ಟ್ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೀವಿ ಸರ್. ನಾನು ಇದಿಷ್ಟು ಪ್ರಸಾದ ಹೋಟೆಲ್ ಮಾಲೀಕರು ಹಾಗೂ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ದೀಪ ಅವರ ಮಾತಾಗಿರ್ತಕ್ಕಂಥದ್ದು. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.